ಇದೀಗ ಈ ಕುರಿತಂತೆ ಹೆಚ್ಚಿನ ಮಾಹಿತಿಯನ್ನು ನೀಡೋದಕ್ಕೆ ನಮ್ಮ ವಾಹಿನಿಯ ಪ್ರಧಾನ ಸಂಪಾದಕರಾದ ಹೊನ್ನಾಳಿ ಚಂದ್ರಶೇಖರ್ ಅವರು ನಮ್ಮೊಂದಿಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಹೊನ್ನಾಳಿ ಚಂದ್ರಶೇಖರ್ ಅವರೇ, ಮಲೆನಾಡಿನಾದ್ಯಂತ ಮತಬೇಟೆಯ ಕಾರ್ಯ ಹೇಗೆ ನಡೀತಾ ಇದೆ? 3 ಜನ ಅಭ್ಯರ್ಥಿಗಳು ಕೂಡ ಮತ ಪ್ರಚಾರದಲ್ಲಿ ಫುಲ್ ಬ್ಯುಸಿ ಆಗಿದ್ದಾರೆ. ಈ ದಿನ ಎಲ್ಲೆಲ್ಲಿ ಪ್ರಚಾರ ಕಾರ್ಯವನ್ನ ಮಾಡಿದ್ರು? ನಯನ, ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಲ್ಲಿ ಒಟ್ಟು 23 ಅಭ್ಯರ್ಥಿಗಳಿದ್ದಾರೆ. ಆದರೆ 3 ಅಭ್ಯರ್ಥಿಗಳ ಮತ ಪ್ರಚಾರ, ಅದ್ರ ಬಗ್ಗೆನೇ ಎಲ್ಲರ ಗಮನ ಇದೆ. 3 ಅಭ್ಯರ್ಥಿಗಳು ಅಂತ ಅಂದ್ರೆ ರಾಷ್ಟ್ರೀಯ ಪಕ್ಷದ ಪ್ರತಿನಿಧಿಗಳಾದಂತ ಅಭ್ಯರ್ಥಿಗಳಾದಂತ ಕಾಂಗ್ರೆಸ್ನ ಗೀತಾ ಶಿವರಾಜ್ ಕುಮಾರ್, ಬಿಜೆಪಿಯ BY ರಾಘವೇಂದ್ರ ಹಾಗೂ ಇವರಿಬ್ಬರ ನಿದ್ದೆಗೆಡಿಸಿರ್ತಕ್ಕಂಥ ಪಕ್ಷೇತರ ಅಭ್ಯರ್ಥಿ KS ಈಶ್ವರಪ್ಪ. ಈ 3 ಅಭ್ಯರ್ಥಿಗಳು ಸಹ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದ ಎಲ್ಲಾ ಕಡೆ ಪ್ರಚಾರವನ್ನ ಮಾಡ್ತಾ ಇದ್ದಾರೆ. ಹಾಗೆ ಈ ದಿನವೂ ಸಹ ಪ್ರಚಾರ ಎಲ್ಲಾ ಕಡೆ ಬಿರುಸಿನಿಂದ ಸಾಗಿದೆ. ಗೀತಾ ಶಿವರಾಜ್ ಕುಮಾರ್ ಅವರು ಈಡಿಗ ಸಮುದಾಯದ ಗುರುಗಳ ಹತ್ರ ಹೋಗಿ ನಾರಾಯಣ ಗುರುಗಳ ಮಠಕ್ಕೆ ಹೋಗಿ ಶ್ರೀಗಳ ಆಶೀರ್ವಾದವನ್ನ ಪಡೆದ್ರು. ಅಲ್ಲಿ ಪ್ರಚಾರವನ್ನ ನಡೆಸಿದ್ರು. ಮತ್ತೆ ಸುತ್ತಮುತ್ತಲ ಗರ್ತಿಕೆರೆಯಲ್ಲಿರತಕ್ಕಂಥ ಮಠ ಅದು, ಮತ್ತೆ ಸುತ್ತಮುತ್ತಲ ಪ್ರದೇಶದಲ್ಲೂ ಸಹ ಪ್ರಚಾರ ನಡೆಸಿದ್ರು. ಜೊತೆಗೆ ಅವರಿಗೆ ಈಡಿಗ ಸಮುದಾಯದ ನಾಯಕರು, ಕಾಂಗ್ರೆಸ್ ನಾಯಕರು ಅವರ ಜೊತೆಗಿದ್ರು. ಅವರು ಈಗ ಸುತ್ತಮುತ್ತ ಎಲ್ಲಾ ಭಾಗಗಳಲ್ಲಿ ಪ್ರಚಾರವನ್ನ ಮಾಡ್ತಾ ಇದ್ದಾರೆ. ಈಡಿಗ ಸಮುದಾಯಕ್ಕೆ ಸೇರಿರ್ತಕ್ಕಂಥ ಗೀತಾ ಶಿವರಾಜ್ ಕುಮಾರ್, ಬಂಗಾರಪ್ಪ ಅವರ ಮಗಳು ಗೀತಾ ಶಿವರಾಜ್ ಕುಮಾರ್ ಈಡಿಗ ಸಮುದಾಯದ ನಾರಾಯಣ ಗುರುಗಳ ಮಠಕ್ಕೆ ಹೋಗುವ ಮೂಲಕ ಅವರೊಂದು ಸಮುದಾಯಕ್ಕೆ ಒಂದು ಬೇರೆ ರೀತಿಯಾದ ಸಂದೇಶವನ್ನು ಕೊಡ್ತಾ ಇದ್ದಾರೆ ಅಂತ ಅಂದ್ಕೋಬಹುದು. ಹಾಗಾಗಿ ಗೀತಾ ಶಿವರಾಜ್ ಕುಮಾರ್ ಅವರು ಈಡಿಗ ಸಮುದಾಯ ಮಾತ್ರ ಅಲ್ಲ, ಎಲ್ಲಾ ವಿಧಾನಸಭಾ ಕ್ಷೇತ್ರಗಳಲ್ಲೂ ಎಲ್ಲಾ ಕಡೆನಲ್ಲೂ ಅವರು ಪ್ರಚಾರವನ್ನ ಮಾಡ್ತಾ ಇದ್ದಾರೆ. ಈಗಾಗಲೇ ಬಹುತೇಕ ಎಲ್ಲಾ ವಿಧಾನಸಭಾ ಕ್ಷೇತ್ರಗಳಲ್ಲೂ ಒಂದು ಸುತ್ತನ್ನ ಅವರು ಹೋಗಿ ಬಂದಿದ್ದಾರೆ. ಅವರ ಪ್ರಚಾರ ನಿರಂತರವಾಗಿ ಸಾಗಿದೆ. ಇನ್ನು ಇತ್ತ BY ರಾಘವೇಂದ್ರ ಅವರು ಸಹ ಬಿರುಸಿನ ಪ್ರಚಾರವನ್ನ ಮಾಡಿದ್ದಾರೆ. ಅವರು ನ್ಯಾಯಾಲಯ ಸಂಕೀರ್ಣಕ್ಕೆ ಹೋಗಿ ವಕೀಲರನ್ನ ಭೇಟಿ ಮಾಡಿದ್ರು. ಅಲ್ಲಿ ಅವರು ಪಾಂಪ್ಲೆಟ್ ಅನ್ನ ಕೊಟ್ಟು ಮತಗಳನ್ನ ಯಾಚನೆ ಮಾಡಿದ್ರು. ಮತ ಕೊಡಿ ಅಂತ ಕೇಳಿದ್ರು. ಅಭಿವೃದ್ಧಿಯ ಬಗ್ಗೆ ನಾನು ಕೆಲಸ ಮಾಡ್ತೀನಿ ಅಂತ ಹೇಳಿದ್ರು. ವಕೀಲರ ಜೊತೆ ಒಂದು ಸಂವಾದವನ್ನು ಮಾಡಿದ್ರು. ವಕೀಲರು ಶಿವಮೊಗ್ಗ ಅಭಿವೃದ್ಧಿಯ ಬಗ್ಗೆ ಹಲವು ಬೇಡಿಕೆಗಳನ್ನ ಇಟ್ಟರು. ಶಿವಮೊಗ್ಗಕ್ಕೆ ಇನ್ನೊಂದು ಸಿಟಿಯನ್ನ, ಉಪನಗರವನ್ನ ಕಟ್ಟಬೇಕಾದಂತ ಅಗತ್ಯ ಇದೆ ಅನ್ನುವಂತ ಚರ್ಚೆ ಬಂತು. ಅದನ್ನ ರಾಘವೇಂದ್ರ ಅವರು ಆಲಿಸಿದ್ರು. ಮತ್ತೆ ನವಲೆನಲ್ಲೂ ಹೋಗಿ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಪ್ರಚಾರವನ್ನ ಮಾಡಿದ್ರು. ಜೊತೆಗೆ ಇವತ್ತು ರಾಘವೇಂದ್ರ ಅವರ ಪರವಾಗಿ ಅಣ್ಣಾಮಲೈ ಅವರು ಸಹ ಶಿವಮೊಗ್ಗದಲ್ಲಿ ನಿನ್ನೆ ದಿನ ಅವರು ಪ್ರಚಾರವನ್ನ ಮಾಡಿದ್ದಾರೆ. ಹಾಗಾಗಿ ರಾಘವೇಂದ್ರ ಅವರು ಸಹ ಸುಮಾರು ಕಡೆ ಅವರ ಪ್ರಚಾರವನ್ನ ನಿರಂತರವಾಗಿ ಪ್ರಚಾರದಲ್ಲಿ ತೊಡಗಿದ್ದಾರೆ. ಅವರು ಸಹ ಮತದಾರರನ್ನ ಭೇಟಿ ಮಾಡ್ತಕ್ಕಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಇನ್ನ ಪಕ್ಷೇತರ ಅಭ್ಯರ್ಥಿ KS ಈಶ್ವರಪ್ಪ ಅವರು ಶೋರೂಮ್ಗಳಿಗೆ ಹೋಗಿ ಭೇಟಿ ಕೊಟ್ಟಿದ್ರು. ಅಲ್ಲಿ ಶೋರೂಮ್ಗಳಲ್ಲಿ ಮತದಾನದ ದಿನ ಇದೆ, ಅದು ಪ್ರೈವೇಟ್ ಸಂಸ್ಥೆ ಆಗಿರೋದ್ರಿಂದ ಅವತ್ತು ರಜಾ ಕೊಡ್ಬೇಕು, ಮತದಾನಕ್ಕೆ ಅವಕಾಶ ಮಾಡ್ಕೊಡ್ಬೇಕು ಅಂತ ಅವ್ರಿಗೆ ಕೇಳಿದ್ರು. ಜೊತೆಗೇನೆ ಅವರು ಸಹ ನನಗೆ ಮತವನ್ನು ಕೊಡಿ ಅನ್ನುವಂತ ಮಾತನ್ನ ಕೇಳಿದ್ರು. ಮತ್ತೆ ಮಾಧ್ಯಮದ ಜೊತೆಗೂ ಸಹ ಮಾತಾಡಿದ್ದಾರೆ. ಅವರು ಸಹ ಬಹಳ ಎಂಥೂಸಿಯಾಸ್ಟಿಕ್ ಆಗಿದ್ದಾರೆ. ಬಹಳಷ್ಟು ಕಡೆ ಅವರು ಪ್ರಚಾರವನ್ನ ಮಾಡಿದ್ದಾರೆ. ಭದ್ರಾವತಿಗೆ ಹೋಗಿ ಬಂದ್ರು, ತೀರ್ಥಹಳ್ಳಿಗೆ ಹೋಗಿ ಬಂದ್ರು, ಶಿವಮೊಗ್ಗ ಗ್ರಾಮಾಂತರಕ್ಕೆ ಹೋಗಿ ಬಂದಿದ್ದಾರೆ. ಮತ್ತೆ ಶಿವಮೊಗ್ಗದಲ್ಲಿಯೂ ಸಹ ಈ ಕಳೆದ ನಿನ್ನೆ ಮತ್ತು ಇವತ್ತೆರಡು ದಿನ ಶಿವಮೊಗ್ಗದಲ್ಲಿಯೂ ಸಹ ಅವರು ಸಾಕಷ್ಟು ಪ್ರಚಾರವನ್ನ ಮಾಡ್ತಾ ಇದ್ದಾರೆ, ಮತದಾರರನ್ನ ಭೇಟಿ ಮಾಡ್ತಾ ಇದ್ದಾರೆ. ಇನ್ನು ಉಳಿದ ಈ ಪಕ್ಷೇತರ ಅಭ್ಯರ್ಥಿಗಳು, ಬೇರೆ ಅಭ್ಯರ್ಥಿಗಳಿದ್ರೆ ಅವರ ಪ್ರಚಾರ ಹೇಗಿದೆ, ಎಲ್ಲಿ ಅವರು ಪ್ರಚಾರವನ್ನ ಮಾಡ್ತಿದ್ದಾರೆ ಏನು ಅಂತ ಹೇಳಿ ಗಮನಕ್ಕೆ ಬರ್ತಾ ಇಲ್ಲ. ಅವರು ಸಹ ಭೇಟಿ ಮಾಡ್ತಾ ಇರ್ಬೋದು, ಅವರನ್ನ ಭೇಟಿ ಮಾಡಿ ಮತಯಾಚನೆ ಮಾಡ್ತಾ ಇರ್ಬೋದು. ಆದ್ರೆ ಹೆಚ್ಚು ಪ್ರಚಾರಕ್ಕೆ ಬರ್ತಾ ಇಲ್ಲ. ಹೆಚ್ಚು ಮಾಧ್ಯಮಗಳ ಮೂಲಕವಾಗ್ಲಿ, ಜನರ ಮೂಲಕವಾಗ್ಲಿ, ಬಾಯಿ ಮಾತಿನ ಮೂಲಕವಾಗಿ ಗೊತ್ತಾಗ್ತಿಲ್ಲ. ಆದ್ರೆ ಈ 3 ಅಭ್ಯರ್ಥಿಗಳು ಮಾತ್ರ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಲ್ಲಿ ಬಹಳಷ್ಟು ಕಡೆ ಪ್ರಚಾರವನ್ನ ಮಾಡ್ತಾ ಇದ್ದಾರೆ. ಇನ್ನು ಮುಂಬರುವ ದಿನಗಳಲ್ಲಿ ಈ ಪ್ರಚಾರ ಇನ್ನೂ ಬಿರುಸು ಪಡೆಯುವಂತ ಸಾಧ್ಯತೆ ಇದೆ. ನಯನ, ಓಕೆ, ಈಶ್ವರಪ್ಪನವರು ಮಾತ್ರ ಹೋದ ಕಡೆಯಲ್ಲೆಲ್ಲ ಒಳ್ಳೆ ಬೆಂಬಲ ಸಿಗ್ತಾ ಇದೆ. ಅವ್ರು ಫೋನ್ ಮಾಡಿದ್ರು, ಇವ್ರು ಫೋನ್ ಮಾಡಿದ್ರು ಅಂತ ಹೇಳ್ತಾನೆ ಇದ್ದಾರೆ. ಇದು ಈಶ್ವರಪ್ಪನವರ ತಂತ್ರಗಾರಿಕೆನಾ? ಈ ತಂತ್ರಗಾರಿಕೆ ಬಿಜೆಪಿ ಅವರಿಗೆ ಏನಾದ್ರೂ ಅರ್ಥವಾಗ್ತಾ ಇಲ್ವಾ? ಇದ್ರ ಬಗ್ಗೆ ಏನ್ ಹೇಳ್ತೀರಾ? ಈಶ್ವರಪ್ಪನವರ ತಂತ್ರಗಾರಿಕೆ ಅಂತ ಅಂದ್ರೆ ಅವರು ಈಗ ಯಾವುದೇ ಪಕ್ಷದ ಅಧಿಕೃತ ಅಭ್ಯರ್ಥಿ ಅಲ್ಲ, ಪಕ್ಷೇತರ ಅಭ್ಯರ್ಥಿ. ಹಾಗಾಗಿ ಅವರು ಬಳಸ್ತಾ ಇರ್ತಕ್ಕಂಥ ತಂತ್ರ ಬಹಳ ಪ್ರಮುಖವಾಗಿ, ನಾನು ಬಿಜೆಪಿಯವನ್ನೇ, ಗೆದ್ರು ನಾನು ಬಿಜೆಪಿ ಹೋಗ್ತೇನೆ, ಸೋತ್ರು ಸಹ ಬಿಜೆಪಿಲೇ ಇರ್ತೀನಿ, ಬೇರೆ ಪಕ್ಷಕ್ಕೆ ಹೋಗಲ್ಲ ಅನ್ನುವಂತ ಸಂದೇಶವನ್ನು ಕೊಡುವಂತದ್ದು. ಮತ್ತೆ ಅವರು ಹೋದ ಕಡೆಯಲ್ಲೆಲ್ಲ ಅದನ್ನ ಪ್ರಚಾರ ಮಾಡ್ತಾ ಇರತಕ್ಕಂಥದ್ದು. ಮತ್ತೆ ಸಣ್ಣ ಸಣ್ಣ ಸಮುದಾಯಗಳು ಭೇಟಿ ಮಾಡ್ತಾ ಇರುವಂತದ್ದು. ಮತ್ತೆ ಆರಂಭದ ದಿನಗಳಲ್ಲಿ ರೋಡ್ ಶೋ ಮಾಡಿದ್ರು. ನಾಮಿನೇಷನ್ಗೂ ಸಹ ಸಾವಿರಾರು ಜನ ಅವರ ಜೊತೆಗೆ ಬಂದಿದ್ರು. ಜೊತೆಗೆ ಬಿಜೆಪಿಯಲ್ಲಿ ಇಷ್ಟು ವರ್ಷ ಇದ್ದ ಕಾರಣಕ್ಕೆ ಬಿಜೆಪಿ ಏನ್ ತಂತ್ರಗಾರಿಕೆ ಮಾಡುತ್ತೆ ಅಂತ ಈಶ್ವರಪ್ಪ ಅವರಿಗೆ ಚೆನ್ನಾಗಿ ಗೊತ್ತಿರುತ್ತೆ.
ಅವರು 4 ದಶಕಗಳ ಕಾಲ ಬಿಜೆಪಿಯಲ್ಲಿ ಇದ್ದವರು ಹಲವು ಚುನಾವಣಾ ತಂತ್ರಗಾರಿಕೆಯನ್ನ ಮಾಡಿದವರು. ಮತ್ತೆ ಬಿಜೆಪಿಯವರಿಗೂ ಸಹ ಈಶ್ವರಪ್ಪನವರು ಏನ್ ಮಾಡ್ತಾ ಇದ್ದಾರೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗಿರುತ್ತೆ. ಯಾಕಂದ್ರೆ ಈಶ್ವರಪ್ಪ ಬಿಜೆಪಿಯಲ್ಲೇ ಕಲಿತವರು, ಬಿಜೆಪಿಯಲ್ಲೇ ಚುನಾವಣೆ ಮಾಡಿದವರು. ಹಾಗಾಗಿ ಒಂದೇ ಸ್ಕೂಲ್ ಆಫ್ ಥಾಟ್ ಇಂದ, ಒಂದೇ ತರಬೇತಿ ಶಾಲೆಯಿಂದ ಬಂದಂತ ಬಿಜೆಪಿ ಮತ್ತು KS ಈಶ್ವರಪ್ಪ, ಬಿಜೆಪಿ ಅಭ್ಯರ್ಥಿ ಮತ್ತೆ KS ಈಶ್ವರಪ್ಪ ಇಬ್ಬರಿಗೂ ಸಹ ಪರಸ್ಪರ ತಂತ್ರಗಾರಿಕೆ ಗೊತ್ತಾಗಿರುತ್ತೆ. ಹಾಗಾಗಿ ಯಾರ ಕಣ್ ತಪ್ಪಿಸಿ ಯಾವ ತಂತ್ರಗಾರಿಕೆಯನ್ನ ಹೇಗ್ ಮಾಡ್ತಾರೆ ಅದು ಇಲ್ಲಿ ಗಮನಿಸಬೇಕಾದಂತ ಅಂಶ. ಆದ್ರೆ ಇಬ್ಬರೂ ಸಹ ಅವ್ರ ತಮ್ಮ ಮಿತಿಯಲ್ಲಿ ಮತ್ತೆ ಕೆಲವು ಬಾರಿ ತಮ್ಮ ಮಿತಿಯನ್ನು ಮೀರಿ ಜನರನ್ನು ತಲುಪುವಂತ ಪ್ರಯತ್ನವನ್ನ ಮಾಡ್ತಾನೆ ಇದ್ದಾರೆ. ಈಶ್ವರಪ್ಪನವರು ಸಹ ಆ ಪ್ರಯತ್ನದಲ್ಲಿ ತೊಡಗಿದ್ದಾರೆ, ಜನರನ್ನ ಭೇಟಿ ಮಾಡ್ತಾ ಇದ್ದಾರೆ. ಮತ್ತೆ ಈಶ್ವರಪ್ಪನವರು ಬಹಳ ಪರ್ಟಿಕ್ಯುಲರ್ ಆಗಿ ಮುಖತಃ ಭೇಟಿ ಮಾಡೋದ್ರತ್ತ ಅವ್ರು ತಮ್ಮ ಗಮನವನ್ನ ಕೇಂದ್ರೀಕರಿಸಿದ್ದಾರೆ. ರಾಘವೇಂದ್ರ ಅವರು ಸಹ ತಮ್ಮ ಅಭಿವೃದ್ಧಿ ಕಾರ್ಯಗಳನ್ನ ಜನರ ಮುಂದೆ ಹೇಳಿ ಜನರ ಒಲವನ್ನು ಸಂಪಾದಿಸುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ನಯನ. ಓಕೆ, ಇನ್ನು ಶಿವಮೊಗ್ಗ ಜಿಲ್ಲೆ ಅಂತ ಬಂದಾಗ ಹಲವಾರು ಸಮಸ್ಯೆಗಳಿದೆ. ಬಗರ್ ಹುಕುಂ ಸಮಸ್ಯೆ ಆಗಿರ್ಬೋದು, ಶರಾವತಿ ಸಂತ್ರಸ್ತರ ಸಮಸ್ಯೆ ಆಗಿರ್ಬೋದು, ನೆಟ್ವರ್ಕ್ ಸಮಸ್ಯೆ ಆಗಿರ್ಬೋದು, ಹೀಗೆ ಹಲವಾರು ಸಮಸ್ಯೆ ಮಲೆನಾಡಿಗರನ್ನ ಕಾಡ್ತಾನೆ ಇದೆ. ಈ ಬಗ್ಗೆ ಅಭ್ಯರ್ಥಿಗಳು ಯಾವ ರೀತಿ ಭರವಸೆಗಳನ್ನ ಕೊಡ್ತಾ ಇದ್ದಾರೆ? ನಯನ, ಗೀತಾ ಶಿವರಾಜ್ ಕುಮಾರ್ ಆಗಿರ್ಬೋದು, BY ರಾಘವೇಂದ್ರ ಆಗಿರ್ಬೋದು ಅಥವಾ KS ಈಶ್ವರಪ್ಪ ಆಗಿರ್ಬೋದು, ಅವರು ಪ್ರತಿ ವಿಧಾನಸಭಾ ಕ್ಷೇತ್ರಕ್ಕೆ ಅಥವಾ ಪ್ರತಿ ಪ್ರದೇಶಕ್ಕೆ ಹೋದಾಗ ಆಯಾ ಪ್ರದೇಶದ ಸಮಸ್ಯೆಯನ್ನ ಅಲ್ಲಿ ಪ್ರಸ್ತಾಪ ಮಾಡಿ ಮಾತಾಡುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಗೀತಾ ಶಿವರಾಜ್ ಕುಮಾರ್ ಅವರು ಸಾಗರಕ್ಕೆ ಹೋದಾಗ, ತುಮರಿಗೆ ಹೋದಾಗ ಅಲ್ಲಿ ಅವರು ಮುಳುಗಡೆ ಸಂತ್ರಸ್ತರ ವಿಷಯವನ್ನ ಮಾತಾಡಿದ್ರು. ರಾಘವೇಂದ್ರ ಅವರು ಸಹ ಅಲ್ಲಿ ಮುಳುಗಡೆ ಸಂತ್ರಸ್ತರ ವಿಷಯವನ್ನ ಮಾತನಾಡಿದ್ದಾರೆ. ಇನ್ನು ಭದ್ರಾವತಿಗೆ ಹೋದಾಗ ಅಲ್ಲಿ ಕೈಗಾರಿಕೆ ವಿಷಯವನ್ನ ಅವ್ರು ಪ್ರಸ್ತಾಪ ಮಾಡ್ತಾ ಇದ್ದಾರೆ. ಈಶ್ವರಪ್ಪನವರು ಸಹ ಭದ್ರಾವತಿಗೆ ಹೋದಾಗ ಅಲ್ಲಿರ್ತಕ್ಕಂಥ VISL ಆಗಿರ್ಬೋದು, MPM ಆಗಿರ್ಬೋದು, ಈ ಕೈಗಾರಿಕೆ ವಿಷಯವನ್ನ ಪ್ರಸ್ತಾಪ ಮಾಡ್ತಿದ್ದಾರೆ. ಮತ್ತು ಸ್ಥಳೀಯವಾಗಿ ಶಿವಮೊಗ್ಗ ಜಿಲ್ಲೆಯಲ್ಲಿ ಒಂದೇ ಸಮಸ್ಯೆ ಅಂತ ಇಲ್ಲ, ಬಹಳಷ್ಟು ಪ್ರದೇಶಗಳಲ್ಲಿ ಆಯಾ ಪ್ರದೇಶದ ನಿವಾಸಿಗಳು ಅನುಭವಿಸ್ತಾ ಇರ್ತಕ್ಕಂಥ ಹಲವು ಸಮಸ್ಯೆಗಳಿದೆ. ಆ ಸಮಸ್ಯೆಗಳನ್ನ ಪ್ರಮುಖ ಅಭ್ಯರ್ಥಿಗಳು ಏನಿದ್ದಾರೆ, ಈ 3 ಜನ ಅಭ್ಯರ್ಥಿಗಳು ಅಡ್ರೆಸ್ ಮಾಡುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಗೀತಾ ಶಿವರಾಜ್ ಕುಮಾರ್, BY ರಾಘವೇಂದ್ರ ಮತ್ತು KS ಈಶ್ವರಪ್ಪ ಪ್ರತಿಯೊಬ್ರು ಸಹ ಸ್ಥಳೀಯವಾಗಿ ಅವ್ರು ಏನ್ ಇಶ್ಯೂಗಳಿದೆ ಅದನ್ನ ಅಲ್ಲಿ ಪ್ರಸ್ತಾಪ ಮಾಡುವಂತ ಪ್ರಯತ್ನ ಮಾಡ್ತಾ ಇದ್ದಾರೆ. ಆದ್ರೆ ಲೋಕಸಭೆ ಚುನಾವಣೆಯಲ್ಲಿ ಸ್ಥಳೀಯ ವಿಷಯಗಳಿಗಿಂತ ರಾಷ್ಟ್ರ ಮಟ್ಟದ ವಿಷಯಗಳು ಮತ್ತೆ ಕೇಂದ್ರ ಸರ್ಕಾರ ಅಲ್ಲಿ ಆಡಳಿತ ಮಾಡೋರು, ಭಾರತದ ನೀತಿ, ಭಾರತದ ಆರ್ಥಿಕ ನೀತಿ, ಭಾರತದ ವಿದೇಶಾಂಗ ನೀತಿ, ಇಂಥ ವಿಷಯಗಳು ಹೆಚ್ಚು ಚರ್ಚೆಗೆ ಬರುತ್ತೆ. ವಿಧಾನಸಭೆ ಚುನಾವಣೆ ಮತ್ತೆ ಸ್ಥಳೀಯ ಸಂಸ್ಥೆ ಚುನಾವಣೆಗಿಂತ ಅಲ್ಲಿ ಸ್ಥಳೀಯ ಸಮಸ್ಯೆಗಳು ಹೆಚ್ಚು ಚರ್ಚೆಗೆ ಬರುತ್ತೆ. ಆದ್ರೂ ಸಹ ಇವರು ಸ್ಥಳೀಯ ಸಮಸ್ಯೆಗಳನ್ನ ಪ್ರಸ್ತಾಪ ಮಾಡ್ತಾ ಇದ್ದಾರೆ. ಮತ್ತೆ ಕಾಂಗ್ರೆಸ್ ಮತ್ತೆ ಬಿಜೆಪಿ ಇಬ್ಬರು ಅಭ್ಯರ್ಥಿಗಳು ಸಹ ತಮ್ಮ ಪ್ರಣಾಳಿಕೆಯಲ್ಲಿ ಹೇಳಿರ್ತಕ್ಕಂಥ ಅಂಶಗಳನ್ನ ಕಾಂಗ್ರೆಸ್ ಗ್ಯಾರಂಟಿ ವಿಷಯಗಳನ್ನ ಮಾತಾಡಿದ್ರೆ, ಬಿಜೆಪಿ ಮೋದಿ ಗ್ಯಾರಂಟಿ ವಿಷಯಗಳನ್ನ ಮಾತಾಡ್ತಾ ಇದೆ. ಸ್ಥಳೀಯ ಸಮಸ್ಯೆಗಳನ್ನು ಪ್ರಸ್ತಾಪ ಮಾಡ್ತಾ ಇದ್ದಾರೆ ಮತ್ತು ರಾಷ್ಟ್ರೀಯ ವಿಷಯಗಳು, ಪ್ರಣಾಳಿಕೆಯಲ್ಲಿ ಇರತಕ್ಕಂತ ವಿಷಯಗಳನ್ನು ಸಹ ಜನರಿಗೆ ತಲುಪಿಸ್ತಕ್ಕಂಥ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಆದ್ರೆ ಈಶ್ವರಪ್ಪನವರು ಅವರು ಪ್ರತ್ಯೇಕವಾದ ಅವರ ಅಜೆಂಡಾ ಏನಿದೆ ಅಥವಾ ಅವರ ಪ್ರಣಾಳಿಕೆ ಏನಿದೆ ಶಿವಮೊಗ್ಗ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಅದ್ರ ಬಗ್ಗೆ ಅವರನ್ನು ನೇರವಾಗಿ ಹೇಳಿಲ್ಲ, ಇಂಥದೇ ವಿಷಯ ಹೀಗೆ ಮಾಡ್ತೇನೆ ಅಂತೇಳಿ. ಆದ್ರೆ ಯಾವುದೇ ವಿಷಯವಾದ್ರೂ ಸಹ ನಾನು ಬಗೆಹರಿಸ್ತಕ್ಕಂಥ ಪ್ರಯತ್ನವನ್ನ ಮಾಡ್ತೇನೆ, ಅಡ್ರೆಸ್ ಮಾಡ್ತೇನೆ ಅನ್ನುವಂತ ಮಾತನ್ನ ಈಶ್ವರಪ್ಪನವರು ಹೇಳ್ತಾ ಇದ್ದಾರೆ. ಆದ್ರೆ ಎಲ್ಲಾ ಅಭ್ಯರ್ಥಿಗಳು ಸಹ ಸ್ಥಳೀಯವಾಗಿ ಬೇರೆ ಬೇರೆ ಪ್ರದೇಶಗಳಲ್ಲಿ ಇರ್ತಕ್ಕಂಥ ಬಗರ್ ಹುಕುಂ ಆಗಿರ್ಬೋದು, ಮುಳುಗಡೆ ಸಂತ್ರಸ್ತರ ಸಮಸ್ಯೆ ಆಗಿರ್ಬೋದು, ಟವರ್ಗಳ ಸಮಸ್ಯೆ ಆಗಿರ್ಬೋದು, ನೆಟ್ವರ್ಕ್ ಸಮಸ್ಯೆ ಆಗಿರ್ಬೋದು, ಆಮೇಲೆ ಕೈಗಾರಿಕೆ ಸಮಸ್ಯೆಗಳಾಗಿರ್ಬೋದು, ಈ ಎಲ್ಲಾ ವಿಷಯಗಳನ್ನು ಪ್ರಸ್ತಾಪ ಮಾಡ್ತಾ ಇದ್ದಾರೆ. ಮತ್ತೆ ಪ್ರಮುಖವಾಗಿ ಜಿಲ್ಲಾ ಕೇಂದ್ರದಲ್ಲಿ ಮತ್ತೆ ತಾಲೂಕು ಕೇಂದ್ರಗಳಲ್ಲಿ ನಾಯಕರುಗಳು, ಅಭ್ಯರ್ಥಿಗಳು ಮತ್ತೆ ಆಯಾ ಪಕ್ಷದ ನಾಯಕರುಗಳು ಪತ್ರಿಕಾಗೋಷ್ಠಿಯ ಮೂಲಕ, ಮಾಧ್ಯಮಗಳ ಮೂಲಕ ಈ ವಿಷಯಗಳನ್ನ ಮಾತಾಡ್ತಾ, ಇನ್ನೊಂದು ಎದುರಾಳಿ ಪಕ್ಷವನ್ನ ಟೀಕೆ ಮಾಡ್ತಾ ತಮ್ಮ ನಿಲುವನ್ನ ಸಮರ್ಥನೆ ಮಾಡ್ಕೊಳ್ತಾ ಜನರಿಗೆ ತಲುಪುವಂತ ಪ್ರಯತ್ನ ಮಾಡ್ತಾ ಇರೋದನ್ನ ಕಾಣಬಹುದಾಗಿದೆ ನಯನ. ಓಕೆ, KS ಈಶ್ವರಪ್ಪನವರು ಕೂಡ ಇರ್ಬೋದು, ಭದ್ರಾವತಿಯಲ್ಲಿರುವಂತಹ MPM ಕಾರ್ಖಾನೆಯ ಸಮಸ್ಯೆಯನ್ನ ನಾನೇ ಬಗೆಹರಿಸ್ತೀನಿ, ನನಗೆ ಮತ ಕೊಡಿ ಅಂತ ಕೇಳ್ತಾ ಇದ್ದಾರೆ. ಇಷ್ಟು ವರ್ಷಗಳ ಕಾಲ ಶಾಸಕರಾಗಿದ್ರು, ಈಗ MP ಆದ್ಮೇಲೆ ನಾನು ಆ ಸಮಸ್ಯೆಯನ್ನ ಬಗೆಹರಿಸ್ತೀನಿ ಅಂತ ಹೇಳ್ತಾ ಇದ್ದಾರೆ. ಈ ಬಗ್ಗೆ ಏನ್ ಹೇಳ್ತೀರಾ? ಈಶ್ವರಪ್ಪನವರು ಶಾಸಕರಾಗಿದ್ದು ಶಿವಮೊಗ್ಗ ನಗರ ಕ್ಷೇತ್ರಕ್ಕೆ, ಮತ್ತು ಅವರು ಇಂಧನ ಸಚಿವರಾಗಿದ್ರು, ನೀರಾವರಿ ಸಚಿವರಾಗಿದ್ರು, ಮತ್ತು ಉಪಮುಖ್ಯಮಂತ್ರಿ ಸಹ ಆಗಿದ್ರು. ಆದ್ರೆ ಭದ್ರಾವತಿಯ ಸಮಸ್ಯೆಗಳ ಬಗ್ಗೆ ಅವರು ನೇರವಾಗಿ ಯಾವತ್ತೂ ಪ್ರವೇಶವನ್ನ ಮಾಡಿಲ್ಲ. ಯಾಕಂದ್ರೆ ಅಲ್ಲಿ ಶಾಸಕರು ಇರ್ತಾ ಇದ್ರು, ಅವರು ಕಾಂಗ್ರೆಸ್ ಶಾಸಕರು ಇರ್ತಾ ಇದ್ರು ಅಥವಾ JDS ಶಾಸಕರು ಇರ್ತಾ ಇದ್ರು. ಭದ್ರಾವತಿಯ ಸಮಸ್ಯೆಗಳನ್ನ ಅವರು ಅಡ್ರೆಸ್ ಮಾಡಕ್ ಹೋಗ್ತಿಲ್ಲ. ಬಹುಶಃ ಅವಾಗ ಇನ್ನೊಂದು ಕ್ಷೇತ್ರಕ್ಕೆ ನಾನು ಇಂಟರ್ಫಿಯರ್ ಆಗ್ಬಾರ್ದು ಅನ್ನುವಂತ ಅವ್ರ ಮನಸ್ಥಿತಿ ಇತ್ತು ಏನೋ. ಆದ್ರೆ ಈಗ ಅವ್ರು ಹೇಳ್ತಾ ಇದಾರೆ,
ಭದ್ರಾವತಿಯ ಸಮಸ್ಯೆ, NTM ಸಮಸ್ಯೆ ಏನಿದೆ, VSL ಸಮಸ್ಯೆ ಏನಿದೆ, ಅದನ್ನ ನಾನು ಬಗೆಹರಿಸ್ತೀನಿ ಅನ್ನುವಂತ ಮಾತುಗಳನ್ನ ಆಡ್ತಾ ಇದ್ದಾರೆ. ಆದ್ರೆ ಬಗೆಹರಿಸ್ತೀನಿ ಅಂತ ಮಾತುಗಳನ್ನ ಆಡುವಾಗ ಅವ್ರು ಹೇಳ್ತಾ ಇರೋದು, ನಾನು ಸಂಪೂರ್ಣವಾಗಿ ಅದನ್ನ ಬಗೆಹರಿಸ್ತೀನಿ, ಇತ್ಯರ್ಥ ಮಾಡ್ತೀನಿ, ಎಲ್ಲವೂ ಸರಿಯಾಗುತ್ತೆ ಅನ್ನುವಂತ ಮಾತುಗಳಿಗಿಂತ ಆ ಸಮಸ್ಯೆ ಏನಿದೆ ನಾನು ಗೆದ್ದ ಮೇಲೆ ಅಂತ ಹೇಳ್ತಾರೆ. ನಾನು ಗೆದ್ದ ಮೇಲೆ ಅಥವಾ ಆಯ್ಕೆ ಆದ್ಮೇಲೆ ಅಂತ ಮಾತಾಡ್ತಾ ಇದ್ದಾರೆ. ನಾನು ಆಯ್ಕೆ ಆದ್ಮೇಲೆ ಅಥವಾ ಗೆದ್ಮೇಲೆ ಏನ್ ಮಾಡ್ತೀನಿ ಅಂತಂದ್ರೆ, ನಿಮ್ಮೆಲ್ಲರನ್ನೂ ನಾನು ಕರ್ಕೊಂಡು ಹೋಗ್ತೀನಿ. ಯಾರ ಹತ್ರ ಭೇಟಿ ಮಾಡ್ಬೇಕು, ಎಲ್ಲಿ ಹೋಗ್ಬೇಕು, ಅವ್ರ ಹತ್ರ ಭೇಟಿ ಮಾಡೋಣ, ಅಲ್ಲಿ ಹೋಗಿ ಕೂತ್ಕೊಂಡು ಮಾತಾಡೋಣ, ಸಮಸ್ಯೆ ಏನಿದೆ ಬಗೆಹರಿಸ್ತಕ್ಕಂಥ ಪ್ರಯತ್ನವನ್ನ ಮಾಡೋಣ, ಅಥವಾ ವಿಷಯ ತಿಳಿಯುವಂತ ಪ್ರಯತ್ನವನ್ನ ಮಾಡೋಣ, ಆ ಮೂಲಕ ಬಗೆಹರಿಸೋಣ ಅನ್ನುವಂತ ಮಾತು ಹೇಳ್ತಿದ್ದಾರೆ ಹೊರತು ಖಂಡಿತವಾಗ್ಲೂ ಬಗೆಹರುತ್ತೆ, ಇತ್ಯರ್ಥ ಆಗುತ್ತೆ ಅಂತ ಹೇಳ್ತಾ ಇಲ್ಲ. ಅಂದ್ರೆ ನಿಮ್ಮೆಲ್ಲರ ಒಟ್ಟಿಗೆ ನಾನು ಸಹ ಬರ್ತೇನೆ, ಅದನ್ನ ಬಗೆಹರಿಸುವಂತ ಪ್ರಯತ್ನ ಮಾಡೋಣ ಅನ್ನುವಂತ ಮಾತನ್ನ ಈಶ್ವರಪ್ಪನವರು ಹೇಳ್ತಾ ಇದ್ದಾರೆ. ಮತ್ತು ಈಶ್ವರಪ್ಪನವರಿಗೆ ಈ ರೀತಿಯಾದಂತ ಚುನಾವಣೆ ವಿಷಯಗಳನ್ನ ಬಹುಶಃ ಇದೇ ಮೊದಲನೇ ಬಾರಿ ಅವರು ಅಡ್ರೆಸ್ ಮಾಡ್ತಾ ಇರೋದು. ಅವರು ವಿಧಾನಸಭೆ ಸ್ಪರ್ಧೆ ಮಾಡಿದ್ರು, ಶಿವಮೊಗ್ಗ ನಗರ ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡಿದ್ರು. ಇಲ್ಲಿ ಶಿವಮೊಗ್ಗ ನಗರಕ್ಕೆ ಸಂಬಂಧಪಟ್ಟಂತ ಸಮಸ್ಯೆಗಳನ್ನ ಅವರು ಅಡ್ರೆಸ್ ಮಾಡ್ತಾ ಇದ್ರು. ಮತ್ತೆ ಅವರು ಮೊದಲು ಶಾಸಕರಾದ ಸಂದರ್ಭದಲ್ಲಿ ಗ್ರಾಮಾಂತರ ಕ್ಷೇತ್ರದ ಹಲವು ಭಾಗಗಳು ಸಹ ಶಿವಮೊಗ್ಗ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಇತ್ತು. ಅದಕ್ಕೂ ಸಹ ಅವರು ಪ್ರತಿನಿಧಿಗಳಾಗಿದ್ರು. ಆದ್ರೆ ಕೈಗಾರಿಕಾ ಕ್ಷೇತ್ರ ಅಥವಾ ಭದ್ರಾವತಿಯ ವಿಷಯ ಅಥವಾ ಬೇರೆ ಮಲೆನಾಡಿನ ಸಂತ್ರಸ್ತರ ವಿಷಯ, ಈ ವಿಷಯಗಳನ್ನ ಅವರು ನೇರವಾಗಿ ಅಡ್ರೆಸ್ ಮಾಡಿದಿಲ್ಲ. ಬಹುಶಃ ಸಚಿವ ಸಂಪುಟದಲ್ಲಿದ್ದಾಗ ಬೇರೆ ಬೇರೆ ಸಂದರ್ಭದಲ್ಲಿ ಅಡ್ರೆಸ್ ಮಾಡಿರ್ಬೋದೇನೋ, ಆದ್ರೆ ಈಗ ಅವರು ಅಡ್ರೆಸ್ ಮಾಡ್ಬೇಕಾದಂತ ಸಂದರ್ಭ ಬಂದಿದೆ. ಈಗ ಅವರು ಮಾತಾಡ್ತಾ ಇದ್ದಾರೆ, ಮತ್ತೆ ಬಗೆಹರಿಸುವಂತ ಭರವಸೆಯನ್ನು ಸಹ ಕೊಡ್ತಾ ಇದ್ದಾರೆ. ನಯನ, ಓಕೆ, ನೀವು ಶಿವಮೊಗ್ಗ ಲೋಕಸಭಾ ಕ್ಷೇತ್ರ ಅಂತ ಬಂದಾಗ ಇಲ್ಲಿ ಜಾತಿ ಲೆಕ್ಕಾಚಾರಗಳು ವರ್ಕ್ ಆಗುತ್ತಾ, ಅಥವಾ ಪಕ್ಷದ ಸಿದ್ಧಾಂತಗಳು ವರ್ಕ್ ಆಗುತ್ತಾ, ಇಲ್ಲ ಅಭಿವೃದ್ಧಿ ಕಾರ್ಯಗಳು ವರ್ಕ್ ಆಗುತ್ತಾ? ನಯನ, ಯಾವುದೇ ಚುನಾವಣೆ ಆಗಿರ್ಲಿ, ಲೋಕಸಭೆ ಚುನಾವಣೆ ಆಗಿರ್ಲಿ ಅಥವಾ ವಿಧಾನಸಭೆ ಚುನಾವಣೆ ಆಗಿರ್ಲಿ, ಯಾವುದೇ ಚುನಾವಣೆ ಜಾತಿಯ ಲೆಕ್ಕಾಚಾರದಿಂದ ಹೊರತಾಗಿ ಯಾವುದೂ ನಡೆದಿಲ್ಲ. ಇದು ಶಿವಮೊಗ್ಗ ಲೋಕಸಭೆ ಮಾತ್ರ ಅಲ್ಲ, ಕರ್ನಾಟಕ ಮಾತ್ರ ಅಲ್ಲ, ಇಡೀ ಭಾರತದ ಒಂದು ವಿಷಯ ಇದು. ಹಾಗಾಗಿ ಶಿವಮೊಗ್ಗ ಲೋಕಸಭೆ ಚುನಾವಣೆ ಏನಿದೆ, ಇದು ಜಾತಿಯನ್ನ ಹೊರತುಪಡಿಸಿ ನಡೆಯುತ್ತೆ ಅಂತ ಯಾರೂ ಭಾವಿಸಿಲ್ಲ, ಅಭ್ಯರ್ಥಿಗಳು ಸಹ ಭಾವಿಸಿಲ್ಲ. ಹಾಗಾಗಿ ಇಲ್ಲಿ ಜಾತಿ ತುಂಬಾ ಪ್ರಮುಖ ಅಂಶವಾಗಿ ಚುನಾವಣೆಗಳಲ್ಲಿ ಕೆಲಸ ಮಾಡುತ್ತೆ. ಹಾಗಾಗಿ ಕಾಂಗ್ರೆಸ್ ಪ್ರಬಲ ಸಮುದಾಯದ ಅಭ್ಯರ್ಥಿಗಳನ್ನ ಕಣಕ್ಕಿಳಿಸುವಂತ ಕೆಲಸವನ್ನು ನಿರಂತರವಾಗಿ ಮಾಡ್ತಾ ಇದೆ. ಈಡಿಗ ಸಮುದಾಯದ ಅಭ್ಯರ್ಥಿಗಳನ್ನ ಕಣಕ್ಕಿಳಿಸಿದೆ. ನಾವು ಗಮನಿಸಬಹುದು, ಆಯನೂರು ಮಂಜುನಾಥ್ ಅವರು ಕಾಂಗ್ರೆಸ್ಗೆ ಬಂದಂತ ಕೆಲವು ಸಂದರ್ಭಗಳನ್ನ ಹೊರತುಪಡಿಸಿದರೆ ಉಳಿದೆಲ್ಲಾ ಸಂದರ್ಭದಲ್ಲಿ ಈಡಿಗ ಸಮುದಾಯದ ಪ್ರತಿನಿಧಿಯೇ ಈ ಚುನಾವಣೆಯಲ್ಲಿ ಕಾಂಗ್ರೆಸ್ ಪರವಾಗಿ ಕಂಟೆಸ್ಟ್ ಮಾಡಿದ್ದಾರೆ. ಮತ್ತು ಬಿಜೆಪಿ ಗೆಲುವು ಸಾಧ್ಯ ಯಾವತ್ತಾಯ್ತು ಅಂತಂದ್ರೆ, ಲಿಂಗಾಯತ ಸಮುದಾಯದ ಅಭ್ಯರ್ಥಿ ಬಿಜೆಪಿ ಪ್ರತಿನಿಧಿಯಾಗಿ ಇಲ್ಲಿ ಕಣಕ್ಕಿಳಿದಂತ ಸಂದರ್ಭದಲ್ಲಿ ಯಡಿಯೂರಪ್ಪ ಆಗಿರ್ಬೋದು, BY ರಾಘವೇಂದ್ರ ಆಗಿರ್ಬೋದು. ಹಾಗಾಗಿ ಜಾತಿ ಅನ್ನೋದು ಬಹಳ ಪ್ರಮುಖ ಒಂದು ಅಂಶ ಆಗಿರುತ್ತೆ ಚುನಾವಣೆಯಲ್ಲಿ, ಶಿವಮೊಗ್ಗದಲ್ಲೂ ಸಹ. ಆದ್ರೆ ಒಂದು ಪ್ರಬಲ ಜಾತಿಯ ಅಭ್ಯರ್ಥಿ ಆದ ಮಾತ್ರಕ್ಕೆ ಗೆಲುವು ಸಾಧ್ಯ ಆಗುತ್ತೆ ಅಂತ ಹೇಳಿಕ್ ಆಗೋದಿಲ್ಲ. ಆ ಸಮುದಾಯದ ಜೊತೆಗೆ ಬೇರೆ ಸಮುದಾಯದ ಒಲವನ್ನು ಸಹ ಅವರು ಗಳಿಸ್ಬೇಕಾಗತ್ತೆ. ಲಿಂಗಾಯತ ಸಮುದಾಯದ ಅಭ್ಯರ್ಥಿ ಆಗಿರ್ಬೋದು, ಈಡಿಗ ಸಮುದಾಯದ ಅಭ್ಯರ್ಥಿ ಆಗಿರ್ಬೋದು. ಆದ್ರೆ ಬೇರೆ ಸಮುದಾಯದ ಅಭ್ಯರ್ಥಿಗಳೇನಿದ್ದಾರೆ, ಆ ಮತದಾರರಿದ್ದಾರೆ, ಅವರ ಒಲವನ್ನ ಅವರು ಗಳಿಸ್ಲೇಬೇಕು. ಆದ್ರೆ ಪ್ರಬಲ ಸಮುದಾಯ ನಾವೇನ್ ಹೇಳ್ತೀವಿ, ಲಿಂಗಾಯತ ಸಮುದಾಯ, ಈಡಿಗ ಸಮುದಾಯ, ಇವರೆಲ್ಲರಿಗಿಂತ ಜಾಸ್ತಿ ಸಮುದಾಯ, ಜಾಸ್ತಿ ಹೆಚ್ಚು ಮತದಾರರ್ತಕ್ಕಂಥ ಸಮುದಾಯ ಅಂತಂದ್ರೆ ಹಿಂದುಳಿದ ವರ್ಗಗಳು. ಆದ್ರೆ ಹಿಂದುಳಿದ ವರ್ಗಗಳು ಯಾವತ್ತೂ ಸಹ ಒಂದು ವೋಟ್ ಬ್ಯಾಂಕ್ ಆಗಿ ಕೆಲಸ ಮಾಡಿಲ್ಲ. ಒಂದು ವೋಟ್ ಬ್ಯಾಂಕ್ ಆಗಿ ಅವರ ಆ ಸಮುದಾಯದ ವರ್ತನೆ ಯಾವತ್ತೂ ಇಲ್ಲ, ಅವು ಹಂಚಿ ಹೋಗಿರುತ್ತೆ. ಹಾಗಾಗಿ ಈ ಹಿಂದುಳಿದ ವರ್ಗದ ಸಮುದಾಯದ ಮತಗಳನ್ನ ಹೆಚ್ಚು ಯಾರು ಪಡಿತಾರೆ ಅವರು ಆಯ್ಕೆ ಆಗ್ತಾರೆ. ಅವರು ಬಂದಿರತಕ್ಕಂತ ಸಮುದಾಯದ ಪ್ರತಿನಿಧಿತ್ವ ಒಂದೇ ಸಾಕಾಗುದಿಲ್ಲ, ಸಮುದಾಯ ಮಾತ್ರ ಸಾಕಾಗುದಿಲ್ಲ. ಆದ್ರೆ ಹಿಂದುಳಿದ ವರ್ಗಗಳ ಸಮುದಾಯದ ಮತಗಳನ್ನು ಸಹ ಅವರು ಪಡಿಬೇಕಾಗುತ್ತೆ. ಇದು ಎಲ್ಲಾ ಅಭ್ಯರ್ಥಿಗಳು ಗೊತ್ತಿರತಕ್ಕಂತ ವಿಷಯವೇ. ಹಾಗಾಗಿನೇ ಈಶ್ವರಪ್ಪನವರ ಸ್ಪರ್ಧೆ ಏನಿದೆ, ಈಶ್ವರಪ್ಪನವರ ಸ್ಪರ್ಧೆ ಈ ಇಬ್ಬರು ಪ್ರಮುಖ ರಾಜಕೀಯ ಪಕ್ಷಗಳಿಂದ ರಾಷ್ಟ್ರೀಯ ಪಕ್ಷಗಳು, ಈ ರಾಷ್ಟ್ರೀಯ ಪಕ್ಷದ ಅಭ್ಯರ್ಥಿಗಳಿಗೆ ಒಂದು ಸ್ವಲ್ಪ ಮಟ್ಟಿಗೆ ಬಿಸಿ ತುಪ್ಪವಾಗಿರೋದಂತೂ ಕಣ್ಣಿಗೆ ಕಾಣ್ತಾ ಇದೆ. ನಯನ, ಓಕೆ, ನಿಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದಗಳು.